ನೀವು. ಇವರ ಬಗ್ಗೆ ಈ ಹಿಂದಿನಿಂದಲೂ ಗ್ರಾಮದಲ್ಲಿ ಹಲವಾರು ದೂರಿದೆ. ಅಲ್ಲ, ಈಗ ಹ್ಯಾರಿಸ್, ನಾನು ನೇರವಾಗಿ ಈ ಪ್ರಕರಣದ ಬಗ್ಗೆ ಮಾತಾಡ್ತೇನೆ. ಈ ಒಂದು ಡೀಲ್ ಕುದುರಿಸೋದ್ರಲ್ಲಿ, ಈ ಒಂದು ಕಾಂಪ್ರಮೈಸ್ ಮಾಡಿಸುವಲ್ಲಿ SI ಮತ್ತು ಆ ಡಾಕ್ಟರ್ಸ್ ನ ರೋಲ್ ಇದೆ. ಈ ಪ್ರಕರಣದಲ್ಲಿ ಏನಂದ್ರೆ, ಈ ಡಾಕ್ಟರ್ ದೇವದಾಸ್ ಏನಿದ್ದಾರೆ, ಇವರ ಪ್ರವೃತ್ತಿ ಇದು ಹಿಂದಿನಿಂದಲೂ ಒಳ್ಳೆ ಹಣವಂತ ಶ್ರೀಮಂತ ಹುಡುಗರನ್ನು ಈ ಇತರ ಹುಡುಗಿಯನ್ನು ಬಿಟ್ಟು ಸ್ನೇಹ ಸಂಬಂಧ ಬೆಳೆಸಿ ಡೀಲ್ ಮಾಡ್ಕೊಳ್ಳೋ ಇದು ಮೊದಲನೇದು ಏನಲ್ಲ, ಇದು ಹಿಂದಿನಿಂದಲೂ ನಡೀತಾ ಇದೆ. ಅದಲ್ಲದೆ ಈ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಯಾಗಿರೋ ಈ ಡಾಕ್ಟರ್ ಏನಿದ್ದಾರೆ, ಇವರು ಈ ಏನು ಬೇನಾಮಿ ಹೆಸರನ್ನು ಆಪೋಕ್ನಲ್ಲಿ ನಂದಿನಿ ಆಸ್ಪತ್ರೆ ಅಂತ ಕ್ಲಿನಿಕ್ ಓಪನ್ ಮಾಡಿದ್ದಾರೆ. ಇದು ಭ್ರೂಣ ಹತ್ಯೆಗೆ ಕುಖ್ಯಾತಿ. ಅಲ್ಲಿ ಈ ತರ ಅನ್ಯಾಯಕ್ಕೊಳಗಾದವರು ಈ ತರ ಡೀಲ್ ಆಗೋರು ಅಬೋಷನ್ ಮಾಡಿಸಿ ಭ್ರೂಣ ಹತ್ಯೆ ಮಾಡಿಸಿ ಇದೇ ಡೀಲ್ ಹಿಂದಿನಿಂದ ಕುದುರ್ತಾ ಇದೆ. ಇದಕ್ಕೆ ಈ ಠಾಣಾಧಿಕಾರಿ ಏನಿದ್ದಾರೆ, ಒಂದು ಬ್ರೋಕರ್ ತರ ಇವರಿಗೆ ಸಂಪೂರ್ಣ ಸಾಥ್ ಕೊಡ್ತಾ ಇದ್ದಾರೆ. ಅದಲ್ಲದೆ ಪೊಲೀಸ್ ಇಲಾಖೆ ಇನ್ನಿತರ ಅಧಿಕಾರಿಗಳು ಸಹ ಸಾಥ್ ಕೊಡ್ತಾ ಇದ್ದಾರೆ. ಇವರು ಪ್ರಭಾವಿ ವ್ಯಕ್ತಿಗಳು ನಮ್ಮಂತವ್ರ. ಇವಾಗ ನಾನು ಬೇರೆ ಊರಲ್ಲಿ ಅಡಗಿದ್ದೀನಿ ಸರ್, ನಾನು ಈ ದಾಖಲೆ ಬಿಡುಗಡೆ ಮಾಡಿ ನನಗೆ ಭಯದ ವಾತಾವರಣ ಸೃಷ್ಟಿಯಾಗಿ ನಾನು ಯಾವಾಗ ಕೊಲೆ ಮಾಡ್ತಾರೆ ಅನ್ನೋದು ಆಗೋದಿಲ್ಲ. ಅಷ್ಟು ಪ್ರಭಾವಿಗಳು ಯಾರು ಈ SI ಹಾಗೂ ಈ ವೈದ್ಯಾಧಿಕಾರಿ ಇದ್ದಾರೆ, ಅಷ್ಟು ಪ್ರಭಾವ ಇದೆ ಅವರಿಗೆ. ನೋಡಿ, ಆ ವಿಡಿಯೋ ತನಕ ಹೇಳ್ತಾರೆ, ನಾನು ಸುಮಾ ವಸಂತನ್ನು ಬಿಟ್ಟಿಲ್ಲ, MC ನಾಳೆಯನ್ನು ಮುಟ್ಟಿದ್ದೇನೆ, KG ಬೋಪೆಯನ್ನು ಬಿಟ್ಟಿಲ್ಲ. ಕೊಡವರು ಹಂದಿ ತಿನ್ನುವರು, ಅವರು ಕೊಡಗಿನ ಉದಾರತೆಯಿಂದ ಕೊಡಗಿನ ಬಂದು 25 ವರ್ಷ ನಡೆಸಿದ್ದಾರೆ. ಇಡೀ ಕೊಡವರನ್ನೇ ಒಂದು ನಿಂದನೆ ಮಾಡ್ತಾರೆ. ನೋಡಿ ಎಷ್ಟು ಪ್ರಭಾವ ಇರ್ಬೋದು, ಎಷ್ಟು ದುರಂಕಾರದಿಂದ ಮಾತಾಡ್ತಾ ಇದ್ದಾರೆ. ಎಸ್ ಹ್ಯಾರಿಸ್, ಸರಿ ನಾನು ಇವರ ಹಿನ್ನೆಲೆಗೆ ಇನ್ನೊಂದು ನಂತರದ ಹಂತದಲ್ಲಿ ಬರ್ತೀನಿ. ನಾನು ಈಗ ಸ್ಪಷ್ಟವಾಗಿ ಕೇಳ್ತಿರುವಂತದ್ದು, ಈ ಪ್ರಕರಣದಲ್ಲಿ ಅಲ್ಲಿ ನಡೆದಿರೋದೇನು? ಆಕೆಗೆ ಒಂದಷ್ಟು ಪರಿಹಾರವನ್ನ ಕೊಟ್ಟಿದ್ದ ಅಥವಾ ಆಕೆಯ ಬಾಯಿ ಮುಚ್ಚಿಸುವ ಪ್ರಯತ್ನ ಆಯ್ತು? ಇಲ್ಲಿ ಕೇಳಿ, ಈ ಪ್ರಕರಣ ಘಟನೆ ಏನು ನಡೆದಿದೆ, ಈ ಘಟನೆ ನಡೆದಾಗ ಈ ದೇವದಾಸನವರು ಈ ಹುಡುಗರನ್ನು ಹೆದರಿಸಿ ಹುಡುಗನ ಕಡೆಯವರನ್ನು ಕೋಮು ಗಲಭೆ ಆಗುತ್ತೆ, ಅನ್ಯ ಧರ್ಮದವರು ಹಾಗೂ ಅನ್ಯ ಕೋಮಿನವರು ಹುಡುಗರು ಮತ್ತು ಹುಡುಗಿ, ಅದರಿಂದ ಏನ್ ಮಾಡ್ತಾರೆ ಅಂದ್ರೆ, ಇದೊಂದು ಸಣ್ಣ ಘಟನೆಯನ್ನು ಈ ನಾಲ್ಕು ಡಾಕ್ಟರ್ ದೇವದಾಸ್ ಅವರು ಈ ಹುಡುಗಿ ಏನಿದೆ ಪಾಯ್ಸನ್ ತಗೊಂಡಿರೋದಿಲ್ಲ, ಇವ್ರಿಗೆ ಬರೀ ಒಂದು 3 ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟು ಈ ಹುಡುಗರನ್ನು ಡೀಲಿಂಗ್ ಮಾಡೋ ಒಂದು ದುರುದ್ದೇಶ ಇಟ್ಟುಕೊಂಡು ಈ ಹುಡುಗರ ಕಡೆಯನ್ನು ಎದುರಿಸ್ತಾರೆ. ಅದಕ್ಕೆ ಈ ಡಾಕ್ಟರ್ ದೇವದಾಸ್ ಅವರು ಸಂಪೂರ್ಣ ಪ್ಲಾನಿಂಗ್ ಮಾಡ್ಕೊಳ್ತಾರೆ. ಏನಂದ್ರೆ, ವೈವಾಸ ಆಸ್ಪತ್ರೆಯಲ್ಲಿ ತಗೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಈ ಒಂದು ಅಡ್ಮಿಟ್ ಮಾಡಿ ಹುಡುಗನ ಕಡೆಯವರಿಗೆ ಫೋನ್ ಮಾಡಿ ಬೆದರಿಸಿ 1 ಕೋಟಿ ಕೊಡುವಂತ ಬೇಡಿಕೆ ಇಡ್ತಾರೆ ಮೊದಲನಾಗಿ. ಅಲ್ಲಿಂದ ಅವರು ಆಗೋದಿಲ್ಲ ಅಂದಾಗ ಅವರು ಸ್ವಲ್ಪ ದುಡ್ಡಿನ ಶ್ರೀಮಂತರು, ಅದನ್ನು ಟಾರ್ಗೆಟ್ ಇಟ್ಕೊಂಡು 50 ಲಕ್ಷ ಕೊಡಿ ಅಂತ ಹೇಳ್ತಾರೆ. 50 ಲಕ್ಷದಿಂದ ಈ ಕಡೆ ಏನಾಗ್ತಾರೆ ಅಂದ್ರೆ, ಠಾಣಾಧಿಕಾರಿಗಳು ಸಹ ಬಳಸ್ಕೊಳ್ತಾರೆ. ನೋಡಿ, ಸಾರ್ವಜನಿಕರಿಗೆ ನ್ಯಾಯ ಕೊಡಿಸಬೇಕಾಗಿರೋ ಠಾಣಾಧಿಕಾರಿ ಒಂದು ಬ್ರೋಕರ್ ತರ ಇವರ ಹಿಂದೆ ಒಂದು ವಾರ ಸುತ್ತಾರೆ ಇವರ ಕೆಲಸ ಕಾರ್ಯಗಳನ್ನು ಬಿಟ್ಟು. ನಮ್ಮ ಸಾರ್ವಜನಿಕ ತೆರಿಗೆ ಹಣದಲ್ಲಿ ಅವರಿಗೆ ಸಂಬಳ ಕೊಡ್ತಾ ಇರೋದು ಸಾರ್ವಜನಿಕರ ಸೇವೆ ಮಾಡಕ್ಕೆ ಠಾಣಾಧಿಕಾರಿ. ಈ ತರ ಡೀಲಿಂಗ್ ಮಾಡಿ ದುಡ್ಡು ಮಾಡ್ಕೊಳಕ್ಕಲ್ಲ. ಇದು ಠಾಣಾಧಿಕಾರಿಗಳು ಇದು ಮೊದಲನೇ ಅಲ್ಲ, ಇವ್ರದ್ದು ಸಹ ಇದೆ ಹಿಂದಿನ ಕಥೆಗಳೇ ಮುಂದುವರೆದಿದೆ. ಇವರು ಮಂಡ್ಯದಲ್ಲೂ ಸಹ ಸಸ್ಪೆಂಡ್ ಆಗಿದ್ರು, ಇಲ್ಲೂ ಸಹ ಇದೇ ಮುಂದುವರೆದಿದೆ.